ಹಾಯ್ ರೀ, ಗುಡ್ ಮಾರ್ನಿಂಗ್. ಇವತ್ತು ಭಾಳ ಮಳೆ ಇತ್ತು, ಅದಕ್ಕೆ ನಾನು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದಿಲ್ಲ. ಆಮೇಲೆ ಮಕ್ಕಳಿಗೂ ಸ್ಕೂಲ್ ಇರಲಿಲ್ಲ. ಶೋನಾ ಡಾಲು ಇವೆಲ್ಲ ಹೋಮ್ವರ್ಕ್ ಮಾಡಾಕ್ತಾರೆ ಇಬ್ಬರು. ಇವತ್ತು ಫ್ರೈಡೇ ಐತಿ, ಫಾಸ್ಟಿಂಗ್ ಪ್ರೇಯರ್ ಐತಿ, ಅದಕ್ಕೆ ಚರ್ಚ್ಗೆ ಹೋಗ್ಬೇಕು. ಜಸ್ಟ್ ಗ್ರೀನ್ ಟೀ, ಒಂದೆರಡು ಬಿಸ್ಕೆಟ್ ತಿಂದೇನೆ. ಆಮೇಲೆ ಸ್ವಲ್ಪ ರೊಟ್ಟಿ ಅದಾವು. ಅಡುಗೆ ಜಸ್ಟ್ ರಾತ್ರಿಗಂತೂ ದೋಸೆ ಮಾಡಾಕಿದ್ದೇನೆ. ದೋಸೆಗಷ್ಟು ನೆನೆ ಇಟ್ಟು ಹೋಗಿಬಿಡ್ತೇವೆ. ಇವತ್ತು ವಾಕಿಂಗು ಎಕ್ಸಸೈಸ್ ಎಲ್ಲ ಚುಟ್ಟಿ ಹಾಕೀನಿ. ಆದ್ರೆ ಸಂಜೆಗೆ ಸೈಕಲಿಂಗ್ ಹೋಗ್ತೀನಿ. ಯಾಕಂದ್ರೆ ನಡು ಒಂದು ಅರ್ಧ ಕಿಲೋಮೀಟ್ರ್ ರೋಡ್ ಫುಲ್ ಕಚ್ಚಾ ರೋಡ್ ಐತಿ. ಅಲ್ಲಿ ಭಾಳ ನೀರು ನಿಂತಿರ್ತಾವೆ. ನನಗೆ ಸೈಕಲ್ ಹೊಡ್ಯಕ್ಕೆ ಸ್ವಲ್ಪ ಧೈರ್ಯ ಆಗೋದಿಲ್ಲ, ಅದಕ್ಕೆ ಹೋಗಿಲ್ಲ. సామాన్లు జ్ఞానము అయా మీరు మాకు అనుగ్రహించమని వేడుకుంటున్నాను ప్రభావ. కుటుంబం ఎలాగ పెంచుకోవాలి, ఆ కుటుంబం ఎలాగ ఉండాలో మాకు నేర్పించమని వేడుకుంటున్నాను. అయ్యా వాక్యానుసారమైన జీవితాలు మేము అలవాటు చేసుకుని బిడ్డలు కూడా నేర్పించడానికి అయ్యా మాదిరికరమైన తల్లులుగా ప్రభావం సహాయం చేయమని వేడుకుంటున్నాను. అయా తండ్రి నాన్న బైబుల్ స్టడీని దీవించండి. అనేక పాల్గొని మీకు వాటి సత్యాలు గ్రహించడానికి సహాయం చేయమని వేడుకుంటున్నాను. ఉపవాస కొడుకులను దీవించండి. అనేక విషయాల పట్ల ప్రార్థన చేసి ప్రార్థన కుటుంబంలో ప్రభావ. ಹಾಯ್ ರೀ, ಚರ್ಚ್ ಹೋಗಿ ಬಂದೆ. ನಿನ್ನೆ ಒಂದು ಸ್ವಲ್ಪ ರೊಟ್ಟಿ ಅದಾವು, ರೊಟ್ಟಿ ಮೊಸರು ಮತ್ತು ಮೊಸರುಗಾಯಿ ಫ್ರೈ ಮಾಡ್ಬೇಕು ಅಂದ್ಕೊಂಡೀನಿ. ಅದ ಊಟಕ್ಕೆ ಮಾಡ್ತೇನೆ. ಯಾಕಂದ್ರೆ ಮತ್ತು ರಾತ್ರಿ ದೋಸೆ ಮಾಡೋದೈತಿ, ಅಡುಗೆ ಹುಡುಗರು ಯಾರು ತಿನ್ನಲ್ಲ. ಸ್ವಲ್ಪ ಎಣ್ಣೆ ಹಾಕಿಬಿಡ್ತೀನಿ. ಇವಕ್ಕೇನು ಭಾಳ ಎಣ್ಣೆ ಬೇಕಾಗಿಲ್ಲ. ಇದು ಮೊಸರುಗಾಯ್ದು ಒಂದು ಇದು ಅಂದರೆ ಖಾರ ಕಡಿಮೆ ಆಗಿರ್ತೈತಿ. ಇದು ಮೆಣಸಿನ್ಕಾಯಿ ಖಾರ ಭಾಳ ಇರ್ತವಲ್ಲ, ಸೊ ಮೊಸರೊಳಗೆ ನಾವು ನೆನೆಸಿ ಮಾಡೋದ್ರಿಂದ ಖಾರ ಕಮ್ಮಿ ಆಗಿರ್ತೈತಿ. ಆಮೇಲೆ ಉಪ್ಪು ಮೊಸರು ಎಲ್ಲ ಇರೋದ್ರಿಂದ ಅದು ಫೀಲ್ ಆಗ್ತೈತಿ. ಆ ತುಪ್ಪದ್ದು ಬೆಣ್ಣೆ ಫ್ಲೇವರ್ ಬಂದಂಗೆ ಆಗ್ತೈತಿ. ಹಾಂ, ಆಮೇಲೆ ನಾನು ಮೊಸರುಗಾಯಿ ಸಪ್ರೇಟ್ ರೆಸಿಪಿ ಶೇರ್ ಮಾಡೀನಿ. ಒಂದೊಂದು ತುಂಬುದು ಆ ಥರನೂ ಮಾಡೀನಿ. ಮತ್ತು ಈಗಿನವ್ರಿಗೆ ಅಷ್ಟು ಟೈಮ್ ಇರೋಲ್ಲ, ಅಷ್ಟು ಪೇಷನ್ಸ್ ಇರೋಲ್ಲ. ಇನ್ನೊಂದು ಮಜ್ಜಿಗೆ ಒಳಗೆ ಜಸ್ಟ್ ನೆನಿಶ್ ಮಾಡೋದು ಅದು ತೋರಿಸೀನಿ. ಎರಡೂ ಚಲೋ ಆಗ್ತಾವೆ, ಟೇಸ್ಟನ್ನು ಮಸ್ತ್ ಆಗ್ತಾವೆ. ಆಮೇಲೆ ನಮ್ಮ ಕಡೆ ಕರ್ನಾಟಕದಾಗದು ಮೆಣ್ಸಿನ್ಕಾಯಿ ಸಿಗ್ತಾವೆ. ಹಂಗೆ ಮೆಣ್ಸಿನ್ಕಾಯಿ ಇದ್ರಂತೂ ಭಾಳ ಚಲೋ ಆಗ್ತಾವೆ. ಇದು ಭಾಳ ಖಾರ ಇರ್ತಾವೆ. ಬಿಸಿ ಚಪಾತಿ, ಅಗಸಿ ಚಟ್ನಿ, ಎಣ್ಣೆನೂ ಚಲೋ ಅನ್ನಿಸ್ತೈತಿ.
ಮಸ್ತ್ ಅಂದ್ರೆ ಮಸ್ತ್ ಆಯ್ತು. ಇವತ್ತು ನೋಡ್ರಿ ಇವು ನಿನ್ನೆ ರೊಟ್ಟಿದ್ದು, ಆಮೇಲೆ ಮನೆ ಒಳಗಿನ ಮೊಸರು ಐತಿ. ನನಗಂತೂ ಮನೆ ಒಳಗಿನ ಮೊಸರು ಇಷ್ಟ ಆಗ್ತೈತಿ. ಇವರೆಲ್ಲ ಪಾಕೆಟ್ ತಿಂತಾರೆ. ಚಲೋ ಗಟ್ಟಿ ಇರ್ತೈತಿ, ಯಾವ ಕೆಮಿಕಲ್ ಅದು ಏನಿರಲ್ಲ. ಆಮೇಲೆ ಇದು ಅಗಸಿ ಚಟ್ನಿ ಐತಿ ಮನೆಯೊಳಗೆ ಮಾಡಿದ್ದೆ. ಇದು ಭಾಳ ಚಲೋ, ಒಮೆಗಾ 3 ಇರ್ತೈತಿ, ಐರನ್ ಇರ್ತೈತಿ. ಆಮೇಲೆ ಇವು ಮೊಸರುಗಾಯಿ ಕಲ್ತಿಂದ ಇವು ಒಂದೆರಡು ಹಾಕ್ಬಿಟ್ಟೆ. ಇವತ್ತು ಯಾಕೋ ಅಡುಗೆ ಮಾಡೋಕೆ ಮನಸ್ಸಿರಲಿಲ್ಲ, ಸುಸ್ತು ಅನ್ಸಾಕತ್ತಿತ್ತು. ಪ್ಲಸ್ ಬೆಳಗ್ಗೆ ಮಳೆ ಭಾಳ ಇದ್ದದಕ್ಕೆ ಲಘುರು ಹೇಳಿಲ್ಲ, ಅದಕ್ಕೆ ಅಡುಗೆ ಮಾಡಿಲ್ಲ. ಪ್ಲಸ್ ಇವು ಮನೆಯೊಳಗೆ ರೊಟ್ಟಿನೂ ಇದ್ದು, ಹುಡುಗರು ಸ್ಕೂಲು ಇಲ್ಲ. ಹಂಗೆ ಅಂದ್ಕೊಂಡು ಇಷ್ಟೊಗೆ ಇದು ಮಾಡಿದೆ. ರಾತ್ರಿಗೆ ಮತ್ತೇನು ಮಾಡ್ತೀನಿ. ಇದು ನಮ್ಮ ಊಟ ನೋಡಿ. ಚಳಿ ಸೇರ್ತೈತೆ ತಂಗಳು ರೊಟ್ಟಿ, ಹಿಂಗೆ ಮೊಸರು, ಚಟ್ನಿ, ಮೆಣಸಿನ್ಕಾಯಿ. ಓಕೆ, ಊಟ ಮಾಡಿ ಬರ್ರಿ. ಮಕ್ಕ ನೋಡುವ ಮಂಗ ಮಂಗ
ಮನೆ ಹೋಗಂದ ಇದು ನೋಡ್ರಿ ನಮ್ಮ ಶೋನಾ ಮತ್ತು ಡಾಲಿ ಇಬ್ಬರು ಸೇರಿ ಮಾಡ್ಯಾರು. ಒಂದು ಐಸ್ ಕ್ರೀಮ್ ಐತಿ, ಅದ್ರಾಗ ಸ್ಮೈಲೇ ಐತಿ, ಒಂದು ಫಾದರ್ಸ್ ಡೇ ಗ್ರೀಟಿಂಗ್ ಐತಿ. ಇದು ಜಸ್ಟ್ ಕಟ್ ಮಾಡಿಟ್ಟಾರ ಒಂದು ಕಿಟಿ ಡಾಗ್ ಡಾಗ್. ಇದು ಐರಾ ಬ್ಲೆಸ್ಸಿಂಗ್ ಹೋಮ್. ಇದು ಇಲ್ಲೊಂದು ಪಾರಿವಾಳ ಐತಿ, ಇದೊಂದಕ್ಕಿಂತ ಪೆಟ್ ನಾಯಿ ಐತಿ. ಆಮೇಲೆ ಇದು ಆರೆಂಜ್ ಫ್ರೂಟ್. ಇದು ನಮ್ಮ ಡೋರ್ ಡೆಕೋರೇಷನ್ ಬೈ ಮೈ ಡಾಟರ್ಸ್. ನೀ ಏನು ಮಾಡಿವ? ಗುಡ್ ಸರ್ಪ್ರೈಸ್, ಥ್ಯಾಂಕ್ ಯು. ಶೋಣ ಆ ಟೇಬಲಲ್ಲಿ ಸರಿ. ಡಾಲಿ ತೆಗಿ, ಮಾವೆಲ್ಲ ಕೆಳಗೆ ಬುಕ್ ಅದು ಇದ್ದು ತೆಗಿ. ಡಾಲು ತೆಗಿ, ಬುಕ್ ತೆಗಿ, ಆ ಕಂಪಾಸ್ ತೆಗಿ. ಆ್ಯಪಲ್ ಯಾರು ಇಟ್ಟಿರಿಲ್ಲ? ಹಾಂ ನೋಡ್ರಿ ನನ್ನ ಮಕ್ಕಳು ಎಷ್ಟು ಚೆನ್ನಾಗಿ ಅದಾವೆ. ವಿಡಿಯೋ ಮಾಡತ್ತದಂತೆ, ಎಲ್ಲ ಕೆಲಸ ಮಾಡಾಕ್ತಾರೆ. ವೆರಿ ಗುಡ್ ಬಂಗಾರ. ಎಲ್ಲ ನೀಟಾಗಿ ತೆಗೆದಿರಮ್ಮ. ಅವು ಬಿಸಾಕ್ಬಿಡೋರು. ಇವತ್ತು ಶೇಂಗಾ ಚಟ್ನಿ ಮತ್ತು ಇದು ಮಾಡತ್ತೀನಿ. ಒಂದು ಅರ್ಧ ಮೆಣಸಿನ್ಕಾಯಿ ಹಾಕ್ತೀನಿ, ಶೇಂಗಾ ಹಾಕ್ತೀನಿ, ಸ್ವಲ್ಪ ಪುಟಾಣಿ ಹಾಕ್ತೀನಿ. ಆಮೇಲೆ ಹಿಟ್ಟು ರೆಡಿ ಮಾಡಿ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಬಿಟ್ಟು ದೋಸೆ ಚಟ್ನಿ ಮಾಡತ್ತೀನಿ. ಸ್ವಲ್ಪ ಪುಟಾಣಿ ಹಾಕ್ತೀನಿ. ನಮ್ಮ ಮಗಳಿಗೆ ಮಿನಿ ದೋಸೆ ಹಾಕ್ತೀನಿ. ಚಟ್ನಿ ಮಿಕ್ಸರ್ ತಗೊಂಡು ಸ್ವಲ್ಪ ನೀರಿದ್ರೆ ಚಲೋ ಅನ್ನಿಸ್ತದೆ. ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಈ ಕಡೆ ಜನ ಎಲ್ಲ ಇದೆ ಶೇಂಗಾ ಪುಟಾಣಿ ಚಟ್ನಿನ ಜಾಸ್ತಿ ಮಾಡೋದು, ಕೊಬ್ಬರಿ ಮಾಡಲ್ಲ. ಈ ದೋಸೆ ಚಲೋ ಅನ್ನಿಸ್ತೈತಿ. ಇವತ್ತು ಮಕ್ಕಳು ಒಂದು ಸ್ವಲ್ಪ ಬಂದೆ.
ಮಜಾ ಇರ್ತವೆ ಇವು ತಿನ್ನೋಕೆ ಸಾಫ್ಟ್ ಸಾಫ್ಟ್. ಇದು ನೋಡ್ರಿ ಹಂಚು ದೋಸೆ ಆದಮೇಲೆ ಹಿಂಗೆ ಸ್ವಲ್ಪ ನೀರು ಗೊಜ್ಜಿ ಒರೆಸಿದ್ರೆ ಚಲೋ ಇದಾಗ್ತೈತಿ. ಆಯ್ತು ಶೋಣ ಪಿಕಲ್ ಕೊಡ್ಯಾಡಿ ನಿಂಗೂ ಹಾಕಾಕ್ತೇನೆ ಅವ. ಹಂಗೆ ಒಯ್ಮ ಕೈಲಿ ಹಾಕೋತೈತಿ. ನೋಡ್ರಿ ಈ ಸೈಡ್ದು ಇದು ಇಡ್ಲಿ ರೈಸ್ ಯೂಸ್ ಮಾಡಿದ್ರೆ ಕೈಲೇ ತೆಗಿಬೋದು ಆರಾಮ. ಎಷ್ಟು ಚಲೋ ಇದಾಗ್ತವೆ. ಎಷ್ಟು ತಿಳಗೆ ಹೊಡೆದ್ರೂ ಆರಾಮಾಗಿ ಬರ್ತವೆ. ನಾನು ಸ್ವಲ್ಪ ಸೋಯಾಬೀನ್ ಹಾಕ್ತೀನಿ. ಸೋಯಾಬೀನ್ ಚಲೋ ಪ್ರೋಟೀನ್ ಇರ್ತೈತಿ, ಹುಡುಗರಿಗೆ ಶಕ್ತಿ ಬರ್ತೈತೆ ಅಂತಂದೆ. ಡಾಲು ತೋಮ ಬಂದು ತಗೋಬೇಕ ತೀರೇಗನ್ಮ. ನಿಂಗೂ ಬೇಕಾ ಶಾನ? ಹೌದಾ? ಆಕೆ ಕಾರ್ಟೂನ್ ನೋಡತ್ತಾಳ ಅದ್ರಾಗ. ಬೆಕ್ಕಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿರ್ತಾರೆ, ಯಾಕಂದ್ರೆ ಅದ್ರ ಡೆಲಿವರಿ ಐತಿ, ಬೇಬಿ ಹುಡ್ತಾವ ಅಂತ ಹೇಳತ್ತದ. ನನ್ನ ಮಕ್ಕಳಿಗೆ ಬೆಕ್ಕು ನಾಯಿ ಅಂದ್ರೆ ದೊಡ್ಡ ಇಷ್ಟ. ಸ್ವಲ್ಪ ಎಣ್ಣೆ ಸುಮ್ಮ ರುಚಿ ಹಾಕೋದು, ಅದು ಎಣ್ಣೆ ಹಾಕಿಲ್ಲ ಅಂದ್ರೆ ಅವು ಹೇಳ್ತಾವೆ. ಈಗ ನೋಡ್ರಿ ಕೈ ಸುಡಾಗ್ತೈತಿ, ಅದು ಆರಾಮ ಮಾಡ್ಬೋದು. ಪರ್ಫೆಕ್ಟ್. ಇದು ನಮ್ಮ ಹಸ್ಬೆಂಡಿಗೆ ಇನ್ನೊಂದು ಸ್ವಲ್ಪ ಚಟ್ನಿ ಕೊಡಲಿ. ಈಗ ನನಗೆ ಹಾಕ್ಬಿಟ್ಟೆ. ಅವ್ರಿಗೆ ಒಂದು ಸ್ವಲ್ಪ ಚಟ್ನಿ ಬೇಕು ಅಂತಾರೆ. ಹಾಂ ಹಾಕ್ತೀಯ ಡ್ಯಾಡಿ ಹಾಕಿ ಹಾಕ್ತಾರೆ. ಹೋಗಿ ಸ್ವಲ್ಪ 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 ಹಾಂ ಅಷ್ಟು ಸಾಕು. ಭಾಳ ಚಟ್ನಿ ಓಕೆ ಸಾಕು ಸಾಕು ವೆರಿ ಗುಡ್ ಮಾ. ಸಾಕು. ಅಲ್ಲೇ ನಾ ತಿಂತೀನಿ.
ಬಂಗಾರಿ ಇಲ್ಲೇ ಕೆಳಗೆ ನಾ ತಿಂದೆ ನೋಡ್ರಿ ನಾ ಆಲ್ಮೋಸ್ಟ್ ಹಂಚಿ ಹೆಜ್ಜೆವರೆಗೂ ಹಾಕಿದ್ರು ಆರಾಮಾಗಿ ಮೊನ್ನೆ ತೊಗೊಂಡೈತಲ್ಲ ಅದ ಮ್ಯಾಕ್ಸ್ ಹೋಗೋ ತೊಗೊಂಡು ಹಂಗೆ ಮಾಡೋಣ ಬಿಡು ಅಲ್ಲ ಬಿಗ್ ಬಿಲಿಯನ್ ಡೇ ಒಳಗೆ ಹಂಗೆ ಸಿಗ್ತಾವಂದ್ರೆ ಓಕೆ ಹಾಂ ಆಯ್ತು ಹಂಗೆ ಮಾಡೋಣ ಬಿಡು ಹಾಂ ನಾನು ಊಟಕ್ಕೆ ಕೊಡ್ತೇನೆ ಹಸುವಾಗೈತೆ ಎಲ್ಲದು ಆಯ್ತು ಇದನ್ನು ಹಂಚೋದು ಹಾಕಿ ನಾನು ಕೊಡ್ತೇನೆ ಇವ್ರದ್ದು ಆತ ಮಾಡ್ಕೊಡ್ತಾರೆ ನಾವು ಒಂದು ಮೊಸರಿಗೆ ತೊಗೊಂಡಿರಿ ಯಾಕಂದ್ರೆ ನಂಗೆ ಖಾರ ಇಷ್ಟ ಇವ್ರ ಸಲುವಾಗಿ ನಾನು ಸಪ್ಪನ್ನು ಮಾಡಿದ್ದೆ ಮಸ್ತನ ಮಸ್ತಾಗೈತೆ ನಂಗೆ ಹಾಕ್ತಲ್ಲ ಇದು ನೋಡ್ರಿ ಪೇಪರ್ ದೋಸೆ ನಮ್ಮ ಡಾಲಿಗೆ ಭಾಳ ಇಷ್ಟ ಪೇಪರ್ ದೋಸೆ ಅದ ಸೇಮ್ ಇಟ್ಲೆ ಎಕ್ದಮ್ ಕರಂ ಕೊಡು ನಮ್ಮ ಸ್ವಲ್ಪ ದೋಸೆ ಉಪ್ಪಿಟ್ಟು ಇಷ್ಟ ಏನು ಮಾಡಿ ಬಂಗಾರಿ ಶಿಂಪಿ ಮಾಡ್ಯಾರ ಶಲ್